ನಮಸ್ಕಾರ ಸ್ನೇಹಿತರೆ. ರೋಡ್ ಸೈಡ್ ದಿನಪತ್ರಿಕೆ ಮಾರುತ್ತಿದ್ದ ಒಬ್ಬ ಅಂಗವಿಕಲ ಬಾಲಕನನ್ನು ಒಬ್ಬ ಫೇಮಸ್ ಸರ್ಜನ್ ನೋಡಿ ಆ ಪುಟ್ಟ ಹುಡುಗನಿಗೆ ಹೇಳ್ತಾರೆ, ನೀ ನನ್ನ ಜೊತೆ ಬಾ, ನಿನಗೆ ನಾನು ಕಾಲ್ ಆಪ್ರೇಷನ್ ಮಾಡಿ ಚೆನ್ನಾಗಿ ನಡೆದಾಡೋ ಥರ ಮಾಡ್ತೀನಿ ಅಂತ. ಆ ಹುಡುಗ ತುಂಬ ಸಂತೋಷದಿಂದ ಅವ್ರ ಜೊತೆ ಹೋಗ್ತಾನೆ. ಇನ್ನೇನು ಆಪ್ರೇಷನ್ ಥಿಯೇಟರ್ನಲ್ಲಿ ಅನಸ್ತೇಷಿಯಾ ಕೊಡಬೇಕು, ಆ ಬಾಲಕ ಹೇಳ್ತಾನೆ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಸರ್ ಅಂತ. ಆ ಪ್ರಾರ್ಥನೆ ಏನಿರ್ಬೋದು ಹೇಳಿ ನೋಡೋಣ. ಅದೇನೆಂದರೆ, ದೇವರೇ, ಈ ಡಾಕ್ಟರ್ಗೆ ಇನ್ನಷ್ಟು ನನ್ನಂತಹ ಜನರ ಬದುಕನ್ನು ರಕ್ಷಿಸಲು ದೀರ್ಘಾಯುಷ್ಯವನ್ನು ಕರುಣಿಸು ಅಂತ. ಆ ಪುಟ್ಟ ಹುಡುಗ ಕಾಣದೇ ಇರುವ ದೇವರಿಗೆ ಒಂದು ರೂಪ ಕೊಟ್ಟು ನಂಬಿಕೆಯಿಂದ ನಿಷ್ಕಲ್ಮಶವಾದ ಮನಸ್ಸಿನಿಂದ ಬೇಡಿದನಲ್ಲ, ಅದು ಅದ್ಭುತವಾದ ಸಂಗತಿ ಅಂದರೆ. ಇದನ್ನೇ ನಮ್ಮ DVG ಅವರು ತಮ್ಮ ದೇವ ಮಾಯಾಲೋಲ ಎಂಬ ಕಗ್ಗದಲ್ಲಿ ಹೀಗೆ ಹೇಳಿದ್ದಾರೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬಮ್ಮನೆಂದು ಜನಂ ಆವುದನು ಕಾಣೋದರ ಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಇಲ್ಲಿ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣನಾದ ಮಾಯಾವಿಯಾದ ಆ ಶಕ್ತಿಯನ್ನು ಜನರು ಶ್ರೀ ವಿಷ್ಣು ವಿಶ್ವಾದಿ ಮೂಲ ದೇವ ಸರ್ವೇಶ ಪರಬ್ರಹ್ಮ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಆ ಅಗೋಚರ ಶಕ್ತಿಯನ್ನು ಯಾರೂ ಕಣ್ಣಾರೆ ನೋಡಿಲ್ಲದಿದ್ದರೂ ಸಹ ಇಡೀ ಪ್ರಪಂಚವು ಗಾಢವಾದ ಭಕ್ತಿ ಮತ್ತು ನಂಬಿಕೆಯಿಂದ ಅದನ್ನು ಆರಾಧಿಸುತ್ತದೆ. ಕಣ್ಣಿಗೆ ಕಾಣಿಸದಿದ್ದರೂ ಜಗತ್ತನ್ನೇ ನಿಯಂತ್ರಿಸುವ ಆ ಪರಮ ಅದ್ಭುತ, ವಿಚಿತ್ರ ಹಾಗೂ ಅಚಿಂತ್ಯವಾದ ಶಕ್ತಿಗೆ ತಲೆಬಾಗಿ ನಮಿಸುವು ಎಂದು ನಮ್ಮ DVG ಅವರು ವಿನಮ್ರತೆಯಿಂದ ಹೇಳಿದ್ದಾರೆ. ಹೀಗೆ ನಂಬಿಕೆಯೇ ದೇವರು ಎಂದು DVG ಅವರು ಹೇಳಿದ್ದಾರೆ ಸ್ನೇಹಿತರೆ. ಧನ್ಯವಾದಗಳು.